14ನೇ ದಿನವೂ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಜೋರಾಗಿ ನಡೀತಾ ಇದೆ. ಅಮೆರಿಕ ವಿರುದ್ಧ ಯುದ್ಧ ನಿಲ್ಲಿಸಲ್ಲ ಅಂತೇಳಿ ಮೊಜತಾಬಾ ಹೇಳಿಬಿಟ್ಟಿದ್ದಾರೆ. ಇನ್ನು ಹರ್ಮುಜ್ ಜಲಸಂಧಿ ಮೇಲೆ ಇರಾನ್ ಬಿಗಿ ಹಿಡಿತವನ್ನ ಸಾಧಿಸಿದೆ. ಜಲಸಂಧಿಯಿಂದ ಹಡಗುಗಳನ್ನ ಬಿಡಲ್ಲ ಅಂತೇಳಿ ಮತ್ತೆ ಹೇಳಿಕೆಯನ್ನ ಕೊಟ್ಟಿದೆ. ತೈಲ ಅಭಾವ ಸೃಷ್ಟಿಸುವ ಮೂಲಕ ಅಮೆರಿಕ ಮೇಲೆ ಒತ್ತಡ ಹೇರುವಂತ ತಂತ್ರವನ್ನ ಮಾಡಿದೆ. ಇನ್ನು ಸಂಧಾನ ಕುತ್ಕೋಬೇಕು ಅಂತಂದ್ರೆ ಒಂದಿಷ್ಟು ಕಂಡೀಷನ್ಸ್ ಅನ್ನ ಆಲ್ರೆಡಿ ಇರಾನ್ ಹಾಕಿದೆ. ಅಮೆರಿಕ ಸೇನಾ ನೆಲೆ ಇರುವಂತಹ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮುಂದುವರಿಸಲಾಗಿದೆ. ತೈಲ ಸಂಗ್ರಹಣಾ ಹಾಗೂ ತೈಲ ಸಂಸ್ಕರಣಾ ಘಟಕಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಮೇಲೆ ಒತ್ತಡ ಹೇರೋದಕ್ಕೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಪ್ರಬಲ ರಾಷ್ಟ್ರಗಳು ಒತ್ತಡ ಹೇರಿ ಯುದ್ಧ ನಿಲ್ಲಿಸೋ ರೀತಿಯಲ್ಲಿ ಪ್ಲಾನ್ ಅನ್ನ ಇರಾನ್ ಮಾಡ್ತಾ ಇದೆ. ನಮ್ಮ ಪ್ರತೀಕಾರವನ್ನ ಮರೆಯಲ್ಲ ಅಂತೇಳಿ ಮೊಜತಾಬಾ ಖಮೇನಿ ಹೇಳಿದ್ದಾರೆ. 18 ಹಡಗುಗಳು ಇನ್ನೂ ಕೂಡ ಹರ್ಮುಜ್ ಜಲಸಂಧಿಯಲ್ಲೇ ಸ್ಟ್ರಕ್ ಆಗಿವೆ. ಥೈಲ್ಯಾಂಡ್ ಧ್ವಜ ಇರುವಂತಹ ಮಯೂರಿ ನಾರಿ ಹಡಗಿನ ಮೇಲೆ ಒಮನ್ ಬಳಿ ದಾಳಿ ಆಗಿದೆ. ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಮೇಲೆ ಏನೆಲ್ಲ ತಂತ್ರವನ್ನ ಹೇರಬೇಕು ಆ ತಂತ್ರವನ್ನ ಇರಾನ್ ತನ್ನ ದಾಳಿ ಮುಖೇನನೇ ಮಾಡ್ತಾ ಇದೆ. ಪ್ರಬಲ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. 14ನೇ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತೇಳಿ ಮೊಜತಾಬಾ ಹೇಳಿದ್ದಾರೆ. ಮತ್ತೆ ಅಮೆರಿಕಾಗೆ ಯಾವ ರೀತಿ ಡ್ಯಾಮೇಜ್ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನ ಇರಾನ್ ಮಾಡ್ತಾ ಇದೆ. ಹಡಗುಗಳನ್ನ ಬಿಡಲ್ಲ ಅಂತೇಳಿ ಇರಾನ್ ಮತ್ತೆ ಹೇಳಿದೆ ಹರ್ಮುಜ್ ಜಲಸಂಧಿಯಿಂದ. ಇರಾನ್ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಡಾಕ್ಟರ್ ಮೌಸದ್ ಪೆಜೆಶ್ಕಿಯಾನ್ ಜೊತೆಯಲ್ಲಿ ಪ್ರಧಾನಿ ಮಾತಾಡಿದ್ದಾರೆ. ಭಾರತದ ಸರಕು ಸಾಗಣೆ ಹಡಗುಗಳನ್ನ ಕಳಿಸೋ ಬಗ್ಗೆ ಭಾರತ ಚರ್ಚೆಯನ್ನ ಮಾಡಿದೆ. ಭಾರತದ ಹಡಗುಗಳಲ್ಲಿ ಇರುವಂತಹ ಸಿಬ್ಬಂದಿ ಅಧಿಕಾರಿಗಳ ಸುರಕ್ಷತೆ ಬಗ್ಗೆನೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯಾಗಿದೆ. ಶಾಂತಿ ಸುವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿರೋದಾಗಿ ಪ್ರಧಾನಿ ಮೋದಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇನ್ನು ನಾಗರಿಕರ ಜೀವಹಾನಿ ಹಾಗೂ ನಾಗರಿಕ ಮೂಲ ಸೌಕರ್ಯಕ್ಕೆ ಆಗಿರುವಂತಹ ಹಾನಿ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ. ಹಾಗೆ ಶಾಂತಿ ಮತ್ತು ಸ್ಥಿರತೆಗೆ ಭಾರತವು ಸದಾ ಬದ್ಧ ಅಂತ ಮೋದಿ ಪುನರ್ ಉಚ್ಚರಿಸಿದ್ದಾರೆ. ಇರಾನ್ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಮತ್ತೆ ಭಾರತ ಶಾಂತಿ ಮತ್ತು ಸ್ಥಿರತೆಗೆ ಸದಾ ಬದ್ಧವಾಗಿರುತ್ತೆ ಅಂತ ಮೋದಿ ಪುನರ್ ಉಚ್ಚರಿಸಿದ್ದಾರೆ. ಇನ್ನು ಭಾರತದ ಅಧಿಕಾರಿಗಳು ಸಿಬ್ಬಂದಿ ಸುರಕ್ಷತೆ ಬಗ್ಗೆನೂ ಕೂಡ ಇರಾನ್ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಕೊಲ್ಲಿಯಲ್ಲಿ ಯುದ್ಧ ನಡೀತಾ ಇದ್ರೆ ಅದರ ನೇರ ಎಫೆಕ್ಟ್ ಭಾರತಕ್ಕೆ ತಟ್ಟಿದೆ, ನಮ್ಮ ರಾಜ್ಯಕ್ಕೆ ತಟ್ಟಿದೆ. ಮಠಗಳಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ಗದಗ್ನ ತೋಂಟದಾರ್ಯ ಮಠಕ್ಕೆ ಗ್ಯಾಸ್ ಸಂಕಷ್ಟ ಶುರುವಾಗಿದೆ. ಪ್ರತಿದಿನ ಅಲ್ಲಿ 3 ಹೊತ್ತು ದಾಸೋಹವನ್ನ ನೀಡಲಾಗ್ತಾ ಇತ್ತು ಮಠದಲ್ಲಿ. ಆದ್ರೆ ಮಠದಲ್ಲಿರೋದು ಈಗ ಸದ್ಯಕ್ಕೆ 2 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಮಾತ್ರ. ಗ್ಯಾಸ್ ಖಾಲಿ ಆದ್ರೆ ಇನ್ಮುಂದೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿದ್ಯಾರ್ಥಿಗಳು, ಅಶಕ್ತರು, ಭಕ್ತರ ಪ್ರಸಾದಕ್ಕೆ ಈಗ ಆತಂಕ ಶುರುವಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ದಾಸೋಹಕ್ಕೆ ಸಮಸ್ಯೆ ಆಗುತ್ತೆ. ನೀರಲ್ಲಿ ನೆಲೆಸಿದಂತ ಕಾಳು, ಹಸಿ ತರಕಾರಿಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಜಾಗತಿಕ ನಾಯಕರು ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ನ್ಯೂಸ್ 18 ಮೂಲಕ ತೋಂಟದ ಸಿದ್ದರಾಮ ಶ್ರೀಗಳು ಮನವಿಯನ್ನ ಮಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆನೂ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ 3 ಹೊತ್ತು ದಾಸೋಹ ಕಾರ್ಯಕ್ರಮಗಳನ್ನ ಎಲ್ಲೆಲ್ಲಿ ಹಮ್ಮಿಕೊಂಡಿದ್ರು ಅಲ್ಲೂ ಅಷ್ಟೇ ಇವಾಗ ಸಮಸ್ಯೆ ಆಗ್ತಾ ಇದೆ. ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಕೆಲವು ಕಡೆ, ಇನ್ನೊಂದು ಕಡೆ ಸೋಲಾರ್ ಮೊರೆನೂ ಕೆಲವು ಕಡೆ ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದು ಎಷ್ಟು ದಿನ ಅಂತ ಪರ್ಯಾಯ ಮಾಡ್ಕೊಳಕ್ ಸಾಧ್ಯ? ವಿಶೇಷವಾಗಿ ಅನೇಕ ಮಠ ಮಂದಿರಗಳು ನಿತ್ಯ ಉಚಿತ ದಾಸೋಹವನ್ನು ನಡೆಸ್ತಾ ಇರೋದರಿಂದ ಅಂತಹ ದಾಸೋಹದ ಚಟುವಟಿಕೆಗಳಿಗೂ ಕೂಡ ಸಾಕಷ್ಟು ವ್ಯತ್ಯಯವಾಗಿರುವುದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಇದೊಂದು ರಾಷ್ಟ್ರದ ಸಮಸ್ಯೆ ಎಂಬುದನ್ನು ಅರಿತು ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ, ವಿಶೇಷವಾಗಿ ತರಕಾರಿಗಳನ್ನು, ನೆನೆ ಹಾಕಿದ ಕಾಳುಗಳನ್ನು ತಿನ್ನುವುದ್ರ ಮೂಲಕ ಬೇಯಿಸಿದಂಥ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಪ್ರಯಾಣ ಮಾಡುವುದನ್ನು ಕೂಡ ನಿಲ್ಲಿಸಬೇಕು. ಯಾಕಂದರೆ ಅದರಿಂದ ಸಾಕಷ್ಟು ಡೀಸೆಲ್, ಪೆಟ್ರೋಲ್ಗಳ ಬಳಕೆ ಆಗೋದನ್ನು ನಾವು ನೋಡ್ತೀವಿ. ಅವಶ್ಯಕತೆ ಇದ್ದರೆ ಮಾತ್ರ ವಾಹನಗಳನ್ನು ಬಳಸಬೇಕು. ಈ ರೀತಿಯಲ್ಲಿ ನಾವೆಲ್ಲರೂ ಭಾರತ ದೇಶವಾಸಿಗಳು ಕೈಗೂಡಿಸಿದರೆ ಇಂಥ ಒಂದು ಸಮಸ್ಯೆಯಿಂದ ಕಿಂಚಿತ್ತಾದರೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.